ಎಂಥದ್ದು ಮರಳು. ಆ ಮರಳು ಯಾವ ಜನರಿಗೆ ಸಿಕ್ಕಬೇಕೋ ಅವ್ರಿಗೆ ಸಿಕ್ಕೋ ರೀತಿ ಮಾಡೋಣ. ಅದರಲ್ಲಿ ಅಕ್ರಮವಾಗಿ ಮಾಡ್ತಕ್ಕಂಥದ್ದಲ್ಲ, ಅಕ್ರಮವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡೋಣ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತೇನ್ರಿ? ಬರಿಬೇಕು ನಾಳೆ. ಲೋಕಸಭಾ ಚುನಾವಣೆ ಸಿಕ್ಕಾಪಟ್ಟೆ ಮರಳು ಎಬ್ತಾ ಇದ್ದಾರೆ ಅವ್ಯಾಹತವಾಗಿ. ನೀವು ಬಡವರಿಗೆ ಮರಳನ್ನ ಚೆನ್ನಾಗಿ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಒಂದು ಮರಳು ನೀತಿ ತಗೊಂಡ್ಬರ್ಬೇಕು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಬಟ್ ತುಂಗಭದ್ರಾ ನದಿ ಪೂರ್ತಿ ಅದೇ ದಂಧೆ ನಡೆದಿದೆ ಸರ್. ಇವತ್ತು ದಂಧೆ ನಡೆದಿದೆಯಾ? ನಿಲ್ಸೋಣ ಅದನ್ನು. ದಂಧೆ ನಡೀತಾ ಇದ್ರೆ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಎಂಕ್ವೈರಿ ಮಾಡಿ ಶಿಕ್ಷೆ ಮಾಡಿಸ್ಬೇಕು. ರೈತ ತೊಂದರೆ ಆಗಬಾರ್ದು ಯಾರಿಗೆ. ಎಂಥದ್ದು ಮರಳು. ಆ ಮರಳು ಯಾವ ಜನರಿಗೆ ಸಿಕ್ಕಬೇಕೋ ಅವ್ರಿಗೆ ಸಿಕ್ಕೋ ರೀತಿ ಮಾಡೋಣ. ಅದರಲ್ಲಿ ಅಕ್ರಮವಾಗಿ ಮಾಡ್ತಕ್ಕಂಥದ್ದಲ್ಲ, ಅಕ್ರಮವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡೋಣ. ಹಾವೇರಿ ಬಗ್ಗೆ ಮಾತಾಡಪ್ಪ ಅಂದ್ರೆ ಬೆಳಗಾಂ ಜಿಲ್ಲೆಗೆ ಹಾವೇರಿ ಸಂತ್ರಸ್ತೆ ಬಗ್ಗೆ ಹಾವೇರಿ ಸಂತ್ರಸ್ತೆ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ. ಈ ಹೋಮ್ ಮಿನಿಸ್ಟರ್ ಅಡ್ರೆಸ್ ಮಾಡ್ಯಾರ ಸರ್. ಅದೇ ನೀವು ಅಲ್ಪಸಂಖ್ಯಾತರು ದೇಶದ ಸಂಪತ್ತಿಗೆ ಮೊದಲ ಹಕ್ಕದಾರ ಅಧಿಕಾರ ಇದೆ ಅಂತ ಹೇಳಿದ್ರಿ. ಅಮಿತ್ ಶಾ ಅವರು ಹೇಳಿದ್ದಾರೆ ಈಗ ದಲಿತರು ಮತ್ತು ಹಿಂದುಳಿದವರು ಹಕ್ಕದಾರರು ಅಂತ ಅಮಿತ್ ಶಾ ಅವರು ಹೇಳ್ತಾರೆ. ಈ ದೇಶದ ಎಲ್ಲರೂ ಹಕ್ಕದಾರರು. 143 ಕೋಟಿ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂಡ್ ಮೈನಾರಿಟಿ ಪೀಪಲ್. ಗೊತ್ತಾಯ್ತಾ? 143 ಕೋಟಿ. ನೀನು ಹಕ್ಕದಾರ. ಗೊತ್ತಾಯ್ತು? ಬರೀ ಮುಸ್ಲಿಮ್ರೇ ಅಲ್ಲ, ಕ್ರಿಶ್ಚಿಯನ್ಸ್ ಅಲ್ಲ, ಇನ್ಯಾರು ಅಲ್ಲ, ದಲಿತರು ಅಲ್ಲ, ಹಿಂದುಳಿದವರು ಅಲ್ಲ, ಎಲ್ಲ 143 ಕೋಟಿ ಜನರು ಕೂಡ ಈ ದೇಶದ ಸಂಪತ್ತಿಗೆ ಭಾಗಿದಾರರು. ಈ ದೇಶದ ಸಂಪತ್ತಿನಲ್ಲಿ ಪಾಲು ಪಡ್ಕೊಳ್ಳಲಿಕ್ಕೆ ಹಕ್ಕದಾರರು. ನೋಡಪ್ಪ, ನಾವು 5 ತಿಂಗಳಾಯ್ತಾ ಬಂತು. 5 ತಿಂಗಳಲ್ಲಿ 2-3 ಮೆಮೊರಾಂಡಮ್ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. 1870 ಕೋಟಿ ಕೇಳಿದ್ದೀವಿ. 35,000 ಕೋಟಿ ರೂಪಾಯಿ ಬೆಳೆ ನಷ್ಟ ಆಗಿದೆ. ಅಲ್ಲ, 35,000 ಕೋಟಿ ರೂಪಾಯಿ ಬೆಳೆ ನಷ್ಟ ಆಗಿದೆ. ನಾವು NDRF ನಾರ್ಮ್ಸ್ ಪ್ರಕಾರ 1,871 ಕೋಟಿ ರೂಪಾಯಿಗಳನ್ನು ಪರಿಹಾರ ಕೇಳಿದ್ದೀವಿ. 18,171 ಕೋಟಿ. 18,171 ಕೋಟಿ ಪರಿಹಾರ ಕೇಳಿದ್ದೀವಿ. ಇವತ್ತಿನವರೆಗೆ ಸೆಂಟ್ರಲ್ ಟೀಮ್ ಬಂದು ಹೋಗಿ ರಿಪೋರ್ಟ್ ಕೊಟ್ಟಿದೆ. ಇವತ್ತಿನವರೆಗೆ ಒಂದು ಮೀಟಿಂಗೂ ಮಾಡಿಲ್ಲ, ₹1 ಬಿಡುಗಡೆ ಮಾಡಿಲ್ಲ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತೇನ್ರಿ? ಬರಿಬೇಕು ನಾಳೆ. ಲೋಕಸಭಾ ಚುನಾವಣೆಗೆ ಸಿಎಂ ಮತ್ತು ಡಿಸಿಎಂ ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾರೆ. ಯಾರು? ನಾವು ಯಾವ ಜಿಲ್ಲೆನಲ್ಲೂ ಕೂಡ ನಾವಾಗಿದೆ ಹೋಗಿ ನಿಂತ್ಕೊಳ್ಳೋಕೆ ಹೋಗಲ್ಲ. ಅಲ್ಲಿ ಜಿಲ್ಲೆಯವರು ಏನು ಹೇಳ್ತಾರೆ, MLAಗಳು, XMLAಗಳು, ಕ್ಯಾಂಡಿಡೇಟ್ಗಳಾಗಿದ್ದವರು, ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟು ಮತ್ತು ಮುಖಂಡರುಗಳು ಅವ್ರು ಏನು ಹೇಳ್ತಾರೆ ಆ ಕ್ಯಾಂಡಿಡೇಟ್ ಮಾಡೋದು. ಯಾರನ್ನೂ ಮುಖ್ಯಮಂತ್ರಿನೂ ಹೋಗಿ ನೇರೋ ನಿಂತ್ಕೊಳ್ಳಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟ್ರು ಹೋಗಿ ನೇರೋ ನಿಂತ್ಕೊಳ್ಳಲ್ಲ. ಆದಷ್ಟು ಜಾಗೃತಿ ಆಗುತ್ತೆ. ಒಂದು ಮೀಟಿಂಗ್ ಮಾಡಿದ್ದೀವಿ, ಇನ್ನೊಂದು ಮೀಟಿಂಗ್ ಮಾಡಿ ಫೈನಲ್ ಮಾಡ್ತೀವಿ. ಕೋರ್ಟ್ ಆದೇಶದಾಗೆ ಕೋರ್ಟ್ ಹೇಳಿರೋ ಪ್ರಕಾರ ಅಂಗನವಾಡಿಗಳಿಗೆ ಹೊಸ ಮೆನು ಜಾರಿ ತಂದಿದೆ. ಆ ಮೆನು ಪ್ರಕಾರ ಅಂಗನವಾಡಿಗಳಿಗೆ ಒಳ್ಳೆ ಫುಡ್ ಕೊಡಬೇಕು ಅಂತಿತ್ತು. ಬಹುತೇಕ ಹಾವೇರಿ ಜಿಲ್ಲೆಯ ಅಂಗನವಾಡಿಗಳಿಗೆ ಈ ಖಾರ ಇರೋ ಆಹಾರ, ಆಮೇಲೆ ಸರಿಯಾಗಿ ಒಳ್ಳೆ ಪೌಷ್ಟಿಕ ಆಹಾರ. ನೀನು ತಿಂದಿದ್ದೀಯಾ? ನಾನು ನೋಡಿದ್ದೀನಿ. ನೀ ತಿಂದಿದ್ದೀಯಾ? ನಾನು ತಿಂದಿದ್ದೀಯಾ? ಸುಮ್ಮನೆ ಹೇಳ್ಬೇಡಿ. ಯಾವತ್ತಿಂದ ಹೇಳಪ್ಪ, ಯಾವತ್ತಿಂದ ಹೇಳಯ್ಯ? ನಾನು ಒಂದು ವಾರ ಹಿಂದೆ ರಿಯಾಲಿಟಿ ಚೆಕ್ ಮಾಡಿದ್ದೀನಿ. ಏನ್ರಿ ಅಂಗನವಾಡಿ DC? ಯಾರು ಹೇಳೋ DC? CO ಬಪ್ಪ ಇಲ್ಲಿ. ಅವ್ರು ಏನೋ ತಿಂದಿದ್ದಾರಂತೆ, ಚೆಕ್ ಮಾಡುವಲ್ಲಿ ಹೋಗಿ ಅವ್ರು ಯಾವ ಊರಿನಲ್ಲಿ ತಿಂದಿದ್ದಾರೆ ಅಂತ. ಅದು ಡೇಟ್ ಎಲ್ಲ ತಗೊಂಡು ಅವ್ರಿಗೆ ಹೋಗಿ ಅಲ್ಲಿ ಹೋಗ್ತೀನಿ ಚೆಕ್ ಮಾಡು ಹೋಗಿ ನಾಳೆ.
ಬಡ ಕ್ಷೇತ್ರಕ್ಕೆ 2,000 ಕೋಟಿ ಹೋಗ್ತಾರೆ. ಎಲ್ಲ ಶಾಸಕರ ಕ್ಷೇತ್ರಕ್ಕೆ ಯಾವುದೇ ಅನುದಾನಗಳನ್ನು ಸ್ಪಷ್ಟವಾಗಿ ಕೊಡ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.